ಕಂಗ್ರಾಚುಲೇಷನ್ ಜಾನು, ನಮ್ ಏರಿಯಾಗ ನೀನೆ ಕ್ವೀನ್. ನಮಸ್ಕಾರ ರೀ ಮಮ್ಮರ, ಏನ್ ನಡ್ಸಿ? ಬಾರಪ್ಪ ಶೀನಪ್ಪ ಬಾ. ಯಾಕ ಎಷ್ಟು ದಿನ ಆಯ್ತಲ್ಲೋ ಮನಿ ಕಡೆ ಬಂದೇ ಇಲ್ಲ ಒಟ್ಟ. ಬಂದಿಲ್ ಬರ್ರಿ ಮಾಮ. ಆರಾಮಿದ್ರಿ ಇಲ್ರಿ? ಏನಂತಿಪ್ಪ ಶೀನಪ್ಪ, ಆರಾಮಿದ್ದಿ? ನಮಸ್ಕಾರ ರೀ ಮಮ್ಮರ, ದೊಡ್ಡ ಮಾಮ ಬಂದ್ಬಿಟ್ರ. ಯಾವಾಗ ಬಂದಿರಿ ನೀವು? ನೀನೇ ಬಂದಿ ನೋಡಪ್ಪ, ಖುಷಿನ್ ನೋಡ್ಬೇಕಂತೇಳಿ ಬಂದೆ. ನೀ ಏನೋ ಬಂದೇ ಇಲ್ಲಲ್ಲ ಈ ಕಡೆ, ಯಾಕ ದಿನ ಬರವ? ಏನಿಲ್ರಿ ಮಾಮ, ಸುಮ್ಮ ಟಿವಿ ಒಳಗ್ ನ್ಯೂಸ್ ನೋಡ್ಕೋತ ಕೂತಿದ್ದೆ ನೋಡ್ರಿ. ಅಲ್ಲೋ ಸಿನಣ್ಣ, ಇವತ್ತೊಂದಿನ ಕೇಳಿಗತ್ತಿಲ್ಲ, 15 ದಿನ ಆಯ್ತಪ್ಪ, ಬೆಟ್ಟಿನೇ ಆಗಿಲ್ಲ, ಪಂಚಾಯತಿ ಕಡೆನೂ ಬಂದಿಲ್ಲ, ಊರಾಗ ಎಲ್ಲಿ ಕಾಣಿಸಿಲ್ಲ. ಅದಕ್ಕೆ ಕೇಳ್ತೀನಿ, ಊರಾಗರ ಇದೆಯಾ ಇಲ್ಲ? ಎಲ್ಲಿ ಹೋಗಿಲ್ರಿ ಮಾಮ, ಊರ್ ಬಿಟ್ಟು ಎಲ್ಲಿ ಕಾಲಿಟ್ಟಿಲ್ರಿ, ಊರಾಗನೇ ಇದ್ದೀನ್ರಿ. ಆದ್ರೆ ಹೊರಗೆ ಬಂದಿಲ್ರಿ ಅಷ್ಟೇ. ಡ್ಯೂಟಿ ಮುಗಿಸ್ಕೊಂಬರದ್ರಿ, ಟಿವಿ ಮುಂದೆ ಕೂತ್ ನ್ಯೂಸ್ ನೋಡಿದ್ರಿ, ಇಷ್ಟೇ ಮಾಡಿ ನೋಡ್ರಿ ನಾ ಕೆಲಸ. ಅಂತ ಪರಿ ಏನ್ ನೋಡಿದ್ವಿ ಮರ ನ್ಯೂಸ್ನ? ಅದೇ ರೀ ಮಾಮ, ಮಾಸ್ಕ್ ಮ್ಯಾನ್ ರೀ, ಅದೇ ಬುರುಡೆ ಪುರಾಣ. ಎಷ್ಟು ಗುಂಡಿ ತೋಡ್ಯಾರ್ರಿ ಈ ಮಾಮ, ಅಷ್ಟು ತೆಗ್ದು ತೋಡ್ದ ನಮ್ಮ ಹೊಲ್ದಾಗ ಏನಾರ ತೋಡಿದ್ರಂದ್ರೆ 2 ಬಾವಿ ಆತಿದ್ದು ರೀ. ಏನ ಅಂತಾರಲ್ಲ, 2 ಬಾವಿ ತೋಡಿದ್ರೆ 40 ಎಕರೆ ನೀರು ಉಣ್ತಿದ್ವು ನೋಡ್ರಿ. ಅದು ಬಿಟ್ಟು ಸುಮ್ಮನೆ ತೋಡಿ ಬಂದ್ರಿ, ಏನೂ ಉಪಯೋಗ ಆಗ್ಲಿಲ್ಲ ನೋಡ್ರಿ. ಮಠಕ್ಕೆ ಅಪವಾದ ಕೊಟ್ಟಂಗಿರಿವಿ ಎಲ್ಲ ದೇವಸ್ಥಾನಗಳಿಗೆ. ಹೌದು ನೋಡಪ್ಪ ಶಿನಣ್ಣ, ಸುಮ್ನೆ ಆ ಮಾಸ್ಕ್ ಮ್ಯಾನ್ ನಂಬ್ಕೊಂಡು ಏನೇನೋ ಬುರುಡೆ ಬಿಟ್ಟವ, ಇವ್ರು ನಂಬಿ ಬಿಟ್ರೆ ಎಲ್ಲರೂ. ತಲೆಗೆ ಒಬ್ಬೊಬ್ರು ಮಾತಾಡ್ತಾರಪ್ಪ, ಏನ್ ಅವ್ರೊಂದಂತಾರ ಇವ್ರೊಂದಂತಾರ, ಏನು ತಿಳಿಯವಲ್ದು ಅದ್ರ ದಿನ ಆದ್ರೂ. ಹೌದ್ರಿ ಮಾಮ, ನನಗೆ ಮೊದಲೇ ಡೌಟ್ ಇತ್ತು ನೋಡ್ರಿ, ಅವ ಬುರುಡೆ ಬಿಡ್ಲಿಕತ್ತಾನ ಅಂತೇಳಿ. ಮತ್ತೀಗ ಸೌಜನ್ಯ ಕೇಸ್ನಾಗ ಬ್ಯಾರೆದ್ ಬಂದದಲ್ಲ ಮರಯ್ಯ, ದಿನ ಒಂದೊಂದು ಏನರ ಹೊರಗೆ ಬರ್ಲಿಕತ್ತೆ ಒಟ್ಟ. ಏನೋ ಅವ್ರ ಸ್ವಾದ್ರ ಮಾವನೇ ಆಕಿನ ಅತ್ಯಾಚಾರ ಮಾಡಿ ಕೊಲೆ ಮಾಡ್ಯಾನ ಅಂತೇಳಿ ಹಂಗೆ ಬಂದು ನಿನ್ನೆ ಬರ್ಲಿಕತ್ತಪ್ಪ ನ್ಯೂಸ್ನ್ಯಾಗ. ಯಾವ್ದು ಸುಳ್ಳು ಯಾವ್ದು ಕರೆಯೋ, ಸುಮ್ಮ ಟೈಮ್ ಪಾಸ್ ಸಂಬಂಧ ನ್ಯೂಸ್ ನೋಡ್ಬೇಕಪ್ಪ. ಹಚ್ಕೊಂಡು ನ್ಯೂಸ್ ನೋಡಿದ್ವಿ ಅಂತಿಕೋ ನಮ್ಮ ತಲೆ ಕೆಡ್ತದ. ಹಂಗೆ ಆಗ್ಯದ ನೋಡ್ರಿ ಮಾಮ, ನನಗೀಗ ಹಂಗೆ ತಲೆ ಕೆಟ್ಟದ್ರಿ. 15 ದಿನ ಆಯ್ತಲ್ರಿ, ದಿನ ನ್ಯೂಸ್ ನೋಡಿ 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 ಏನಾಗ್ಬಿಟ್ಟದ್ರಿ, ನಾಳೆ ಏನಾಗ್ತದ ಅಂತೇಳಿ ಹೊರಗೆ ಸಹಿತ ಮಂದಿ ಮುಖ ನೋಡಿ ನೋಡ್ರಿ ನಾನು, ಹಂಗಾಗ್ಬಿಟ್ಟದ. ಅದೇಂತಿನೋಪ್ಪ, ಒಟ್ಟ ಕಂಡೇ ಇಲ್ಲ. ಏನಂತಿಪ್ಪ ಸೀನಣ್ಣ, ಮತ್ತೇನು ಸುದ್ದಿ? ಹೆಂಗ್ ನಡೆದದ ನಿಮ್ಮದು? ತಗೊಳ್ಳೋದು ಬಿಟ್ರೇನ? ಹೋಗುಮನು ಸಂಜೆ ಕಡೆ ತೋಟದ ಮನೆ ಕಡೆ? ಬ್ಯಾಡ್ರಿ ಮಾಮ, ಸುಮ್ಮನೆ ಯಾಕ್ರಿ? ಯಾಕಪ್ಪ ಬಿಟ್ಟು ಏನು ಈಗ ತಗೊಳ್ಳೋದು? ಹಂಗಲ್ರಿ ಮಾಮ, ಮತ್ತ್ಯಾಕೆ ಸಂಜೆ ಕಡೆ, ಈ ಸದ್ಯ ಹೋಗಿ ಬಂದ್ಬಿಡು ನಡಿ ಅಂದೇರಿ. ಅದು ಬಿಡು ಮಾತೇ ಇಲ್ಲ ಬಿಡ್ರಿ ನಾವು. ಅದೇಂತೀನೋಪ್ಪ ಅಂದ್ರೂ ಈಗ ತಗೊಂಡಿಲ್ ಬಿಡ, ಯಾಕ ಮುಂಜಾನೆ ತಗೊಳವ? ಈಗ ಹೊಂಟಿದ್ದೇರಿ ಮಾಮ, ಆ ಕಡೆ ಹೋಗಿ ಬರ್ಬೇಕಂದೇರಿ. ಸ್ವಲ್ಪ ಮಾಮನ ಮಾತಾಡ್ಸ್ಕೊಂಡು ಹೋದ್ರಾಯ್ತು, ಇನ್ನು ಬೈಕೋತ ಕೊಡ್ತಾರೆ ಇವ್ರು ಅಂತೇಳಿ ಮಾಮಾರಿಗೆ ಭೇಟಿಯಾಗಿ ಒಂದು ಸ್ವಲ್ಪ ಖುಷಿನ ನೋಡಿ ಆ ಕಡೆ ಬಿಟ್ಟಿನಿ ಅಂದ್ರೆ ಜಾಗ ತಗೊಂಡು ಎಲ್ಲ ಊರು ಸುತ್ತಾಡಿ ಮನೆಗೆ ಹೋಗಷ್ಟಿಗೆ ಸಂಜೆ ಆಗ್ತದ. ಊಟ ಮಾಡಿ ಮಲ್ಕೊಂಡ್ಬಿಡೋದು ನೋಡ್ರಿ ಮಾಮ. ಚಲೋ ಮಾಡ್ತೀಯಳಪ್ಪ, ನಾಚಿಗೆ ಬರಂಗಿಲ್ಲ ಹೇಳಿಕ್ಕಿ. ನಾಚಿಗೆ ಯಾಕ್ರಿ ಮಾಮ, ಮಾಡೋದ ಕರೆ ಅದ. ಹೆಂಗಂತೀರಿ ದೊಡ್ಡ ಮಾಮ, ಹೋಗುಮಂತ್ರಿ? ಹೋಗುಂಬರ್ರಿ ಈಗ. ಸೀನಪ್ಪ, ಈಗ ಬಿಸಿಲದ ಮೊದಲೇ ಮನೆಗೆ ಹೋಗಿ, ಈಗ ಸಂಜೆ ಕಡೆ ಹೋಗಂತ್ರಿ ಅಂತ ನೀನು ಅವರ ಹೋಗಿ ಅಲ್ಲೇ ಮಲ್ಕೊಂಡು ಅಲ್ಲೇ ಎಲ್ಲ ತಗೊಂಡು ಮಾಡಿ ತೋಟದ ಮನ್ಯಾಗ ಮಲ್ಕೊಂಡು ಮುಂಜಾನೆ ಸ್ನಾನ ಮಾಡಿ ಬರ್ರಿ. ನಮಗೆಲ್ಲ ಆಗಿ ಬರಂಗಿಲ್ಲ ಅಂತವೆಲ್ಲ. ಅಲ್ರಿ ಮಾಮ, ನಿಮಗ ಅವ್ರಿಗೆ ಎಷ್ಟು ಡಿಫ್ರೆನ್ಸ್ ಅದಲ್ಲ, ಯಾಕ್ರಿ? ನೀವು ಸಣ್ಣವ್ರಾಗಿ ಅವರಿಗೆ ಬುದ್ಧಿ ಹೇಳ್ತಿರಲ್ಲ ಅಂತೀನಿ ನಾನು. ಅವರು ಪೂಜೆ ಪುನಸ್ಕಾರ ಮಾಡ್ತಾರ ಬಿಡ್ರಿ, ಆದ್ರೂ ಒಂದು ಸ್ವಲ್ಪ ತಗೋತಾರಪ್ಪ. ನೀವು ತೀರಾ ಏನೂ ಇಲ್ಲ ನೋಡ್ರಿ ಮಾಮ, ಬರೇ ನಿಮ್ಮದು ಇದ್ರೊಳಗ ನೀವು ಇರ್ತೀರಪ್ಪ. ಕರೆಗೂ ಗ್ರೇಟ್ ಬಿಡ್ರಿ ನೀವು. ನಮಗಂತವೆಲ್ಲ ಆಗಿ ಬರಂಗಿಲ್ಲಪ್ಪ. ನಾ ಅದಕ್ಕೆ 70 ವರ್ಷ ಆದ್ರೂ ಹೆಂಗೆ ನೋಡಿದಿಲ್ಲ, ಕಲ್ಲು ಇದ್ದಂಗಿದ್ದೀನಿ. ಮನೆ ಊಟ ಬಿಟ್ರೆ ಏನೇನೇನೇನೋ ಇಲ್ಲ ನಮ್ಗೆ, ಒಂದು ಅಡಿಕೆ ಒಳಿನ ಚಟ ಇಲ್ಲ ನೋಡು. ಅಂದ್ರ ನಾ ತಗೋತೀನಿ ಅಂತೇಳಿ ನನಗೆ ಅಸಹ್ಯ ಮಾಡಕತ್ತೇನಪ್ಪ? ಹಂಗೇನಿಲ್ಪ, ನಾನು ಅಂದು ಹೇಳ್ದೆ ಅಷ್ಟೇ. ನಾವು ಯಾರಿಗೆ ತಗೋರಿ ಅನ್ನಂಗಿಲ್ಲ, ಬ್ಯಾಡ ಅನ್ನಂಗಿಲ್ಲ. ಚಲೋ ಅಲ್ರಪ್ಪ, ಬ್ಯಾಡ ತಗೋಬಾರ್ದು ಅಂತ ಹೇಳ್ತೀನಿ. ಅಷ್ಟು ಮೆಕ್ಕಿ ಕೇಳಂಗಿಲ್ಲ ಅಂದ್ರೆ ಅದು ಅವ್ರಿಗೆ ಬಿಟ್ಟಿದ್ದಲ್ಲ. ಮತ್ತು ಆದ್ರೆ ನಮ್ಮ ಶಿನಣ್ಣಂದ ಒಂದು ಸ್ವಲ್ಪ ಅತಿ ಆಗ್ಯದ, ಯಾಕೆ ನನ್ನ ಮಾತ ಕೇಳಲ್ಲಾಗ್ಯಾನ ಅವನಿಗೆ ಸ್ವಲ್ಪ ಮಾಡ್ಬೇಕಾಗ್ಯದ. ಹೇಳಾಗತ್ತೀನಿ 8 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ತಗೋರಪ್ಪ ಅಂದ್ರೆ ಒಂದು ಮುಂಜಾನೆಯಿಂದ ಸುರಚ್ಕೊಳಗತ್ತಿ ಬಿಟ್ಟಾನೆ ಈಗಂತ್ರು. ಆಯ್ತಳ, ಹೋಗಿ ಬರ್ರಿ ಸಂಜೆ ಮುಂದೆ ಅಲ್ಲೇ ತಗೋರಿ, ಊಟ ಕಳಿಸ್ತೀನಿ, ಅಲ್ಲೇ ಊಟ ಮಾಡ್ರಿ, ಶಿಸ್ತು ಮಲ್ಕೋರಿ, ಮುಂಜಾನೆ ಎದ್ದು ಬರಕಂತೀರಿ ಅಂತ. ಆಯ್ತು ರೀ ಮಾಮಾರ, ಥ್ಯಾಂಕ್ಸ್ ರೀ. ನಾ ಈಗ ಹೋಗಿ ಬರ್ಲಿರಿ ಅಂದ್ರೆ ಇನ್ನೂ ಸ್ವಲ್ಪ ನಿಂತು ಬರ್ತೇನೆ ರೀ. ಸಂಜೆ ಮುಂದೆ ಹೋಗಮ್ ತಗೋರಿ ಮಾಮ. ಆಯ್ತು ಆಶಿನಣ್ಣ, ನೀ ಮುಗಿಸ್ಕೊಂಡು ಬಾ ನಿನ್ನ ಕೆಲಸ, ಹೋಗುಮಂತ. ಸಾಕ್ಷಿ, ನಿಮಗೂ ಹೇಳಿಲ್ಲ ನಮ್ಮ ಮಾಮಿಯರು ಮೊಮ್ಮಗ ಬಂದಿತ್ತು? ಇಲ್ಲಿ ನೋಡಿ ಸುಂದ್ರಿ, ಒಟ್ಟ ಹೇಳಿಲ್ಲ. ಅಲ್ಲ, ಡೆಲಿವರಿ ಆಗೋ ಮುಂದಾಗ ನಮ್ಮ ಮನೆಯವ್ರು ಎಷ್ಟು ಹೆಲ್ಪ್ ಮಾಡ್ಯಾರ, ಅದು ಒಂದು ಸ್ವಲ್ಪ ಬಿಡೆ ಇಟ್ಕೊಂಡಾರ. ನಮಗೆ ಫೋನ್ ಮಾಡಿ ಹೇಳ್ಬೇಕಿಲ್ಲ, ಬಂದೀವ ಬಂದು ನೋಡ್ರಿ ಅಂತೇಳಿ. ಸೀನಣ್ಣ ಬಂದು ಹೇಳ್ತಾನ ಅಂತೇಳಿ ಬಿಟ್ಟಿರ್ಬೇಕು. ಸೀನಣ್ಣನ ಹೋಗಿ ಭೇಟಿ ಆಗಿರ್ಬೇಕಾ? ಭೇಟಿ ಆದ್ರೆ ಏನ ಸುಂದ್ರಿ, ಅವ್ರ ಒಟ್ಟ ನಮಗೇನ್ರ ಇಂಥವು ಬಂದು ಹೇಳ್ತಾರಂತೆ ನನ್ನ ಮನೆಯಾಗ ಸುದ್ದಿನ. ಏನೇನೇನು ಹೇಳಂಗಿಲ್ಲ ಅವರು. ದವಾಖಾನೆ ಹೋಗಿದ್ದ ಹೇಳಿಲ್ಲ ಅಂತ ಹೇಳ್ತೀನಿ, ಇನ್ನು ಅವ್ರು ಬಂದಾರ ನೋಡ್ಬಾ ಹೋಗಿ ಅಂತ ಹೇಳ್ತಾರ ಇವರು. ಹಂಗೆ ಅರ್ಕಿ ಸುದ್ದಿ ಮೇಲೆ ಗೊತ್ತಾಗ್ಯದ ಬಿಡು, ನಮಗೇನು ಗೊತ್ತಾಗಿಲ್ಲ ಅಂತಿಲ್ಲ. ಅವ್ರು ಬರೋದಿನ ನಾಳೆ ಇತ್ತು, ಅವಾಗನೇ ಗೊತ್ತಾಗ್ಯದ ನಮಗೆ. ನಾಯಕ್ ಹೋಗಮ್ಮ ಯವ್ವ, ಅವ್ರು ಕರಿತಾನ ಒಟ್ಟ ಹೋಗ್ಲಿ ಅಂತ ತಿಳ್ಕೊಂಬಿಡು. ತೊಟ್ಲಕ್ಕೂ ಹೇಳಿದ್ರೆ ಓದ್ತೀವಿ, ಇಲ್ಲಾಂದ್ರೆ ಇಲ್ಲ. ಹೋಗ್ಲಾರ್ದ ಚಲೋ ಬಿಡ ತಾಯಿ, ಹೋದ್ರಿ ಏನು ಬರೀ ಯಾಕಿಂದ ಕೇಳಬೇಕು. ಹಂಗ ಹಿಂಗ ನನ್ನ ಮೊಮ್ಮಗ ಹಂಗ ನನ್ನ ಮೊಮ್ಮಗ ಹಿಂಗ ಅಂತೇಳಿ
ಯಾರು ಹಾಡಿಲಾರ್ದು ಇವರೇ ಆಡ್ತಾರ ಅನ್ನೋ ಗತೆ ಮಾಡ್ತಾರವ ಇವ ತಾಯಿ. ಏನ ತೀರಾ ಹೊಗಳೋದಂದ್ರೇನು ಒಂದು ಲಿಮಿಟ್ ಅಂತ ಇರ್ತದ. ನೋಡಿ ಬಂದಿರ ನೀವು ಹೋಗಿ ಅಂದ್ರ? ಹೋಗಿ ಬಂದೀವ ನಾವು. ಏನು ಹೆಂಗೆ ನೋಡ್ಕೊತಾಳ ಪ್ರಿಯಾ ಖುಷಿನ? ಎತ್ಕೊಳ್ಳೋದು ಅದು ಬರ್ತದ ಆಕಿಗೆ? ತಾನೇ ಎತ್ಕೊಳ್ಳೋದು ಹಾಲು ಕುಡ್ಸೋದು ಅದೆಲ್ಲ ಮಾಡ್ತಾನ? ಮಾಡ್ತಾಳ. ಒಂದು 8 ದಿನ ತ್ರಾಸ ಆಯ್ತಂತ ಅವ್ರವು ಕಲ್ಸ್ಯಾಳ ಎಲ್ಲ ತಾಯ್ದಾರಿಗೆ ಗೊತ್ತಾಗದಲ್ಲ ಸಾಕ್ಷಿ. ಮತ್ತೆ ಏನು ಅಂತಾರಲ್ಲ, ಏನು ಗೊತ್ತಾಗಲಿಲ್ಲ ಅಂದ್ರೆ ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು ಅನ್ನೋದು ಎಂಥ ಹುಚ್ಚಿದ್ರೂ ಆ ತಾಯಿಗೆ ಗೊತ್ತಾಗೇ ಆಗ್ತದೆ. ಹೌದೌದು, ಅದು ಕರೆ ಆಯ್ತು ಬಿಡು. ಆದ್ರೆ ಡೌಲ್ ಬಡಿದ ಮಾತ್ರ ಬಿಡಂಗಿಲ್ಲ. ಶ್ರೀಮಂತಿಕೆ ಅನ್ನೋದು ಡೌಲ್ ಇವ್ರಿಗಿದ್ರ ಕಲ್ತಿನ ಅನ್ನೋದು ದಿಮಾಕ್ ಆಕಿಗದ. ದೊಡ್ಡ ಶ್ರೀಮಂತರ ಲೆವೆಲ್ಲನೇ ಬೇರೆ ಇರ್ತದಲ್ಲ. ನಮ್ಮಂಗೆ ಏನಕ್ಕೇನು ಬಟ್ಟೆ ಚೇಂಜ್ ಮಾಡೋದು, ಹುಡುಗರಿಗೆ ಅವಾಗ ಹುಚ್ಚು ವೇದನೆ ದುಡ್ಡು ಚೇಂಜ್ ಮಾಡೋದು, ಅವನ್ನ ತೊಳಿಲಿಕ್ಕೆ ಹಾಕೋದು, ಹಂಗೆ ಮಾಡೋದು ಹಿಂಗೆ ಮಾಡೋದು ಅಂಥವೇನು ಟೆನ್ಷನ್ನೇ ಇಲ್ಲ ಅವ್ರಿಗೆ. ಸಂತನ ಡೈಪರ್ ಹಾಕಿ ಮಲಗಿಸ್ಬಿಡ್ತಾರೆ. ಮತ್ತೇನದು? ಏವ್ವ ದಿನ ಡೈಪರ್ ಹಾಕ್ತಾರ ಮನ್ಯಾಗ? ಹಾಕ್ಬಾರ್ದು ಇವ್ವ, ಚಲೋ ಅಲ್ಲ, ಅದು ಇನ್ಫೆಕ್ಷನ್ ಆಗ್ತದ. ಸುಮ್ಮ ಅನಿವಾರ್ಯವ ಎಲ್ಲಾರ ಫಂಕ್ಷನ್ಗೆ ಹೋದಾಗ ಚಲೋ ಸೀರೆ ಉಟ್ಕೊಂಡಿರ್ತೀವಿ ಅಂತಲ್ಲಿ ಹಾಕೊಂಡು ಹೋಗ್ಬೇಕು. ಮನೆಯಾಗಿದ್ದಾಗ ನಾವು ಹಾಕ್ತೀನಿ ಅಂದ್ರೆ ಹೆಂಗ ನೀನು? ಅದೇ ಏನು ಹೇಳ್ತೀನಿ, ಬಾಣಂತೇನ ಅನ್ನಂಗ ಇಲ್ಲ. ಅದು ಡೈಪರ್ ಹಾಕಿ ಆ ಹುಡುಗನ ಮಲಗಿಸ್ತಾರ, ಈಕೆಯರ ತಲೆಗೆ ಪಲಿಗೆ ಏನು ಕಟ್ಕೊಳ್ಳೋರು ಹಂಗೆ ತಿರುಗಾಡ್ತಾಳ. ಅವ್ರ ಮನೆ ಬಾಣಂತಿ ಮನಿ ಅಂತ ಅನ್ನಂಗಿಲ್ಲ ಇಲ್ಲಿ ನೋಡುವ ಒಟ್ಟ. ಹೌದಲ್ಲ? ಹಿಂಗೆ ನೋಡುವ ಇವು. ನಾವು ಒಂದಿನ ಡೈಪರ್ ಹಾಕಿಲ್ವಾ ಹುಡುಗರಿಗೆ ಸುಳ್ಳು ಹಾಕಿ ಹೇಳ್ಬೇಕು. ಈಗೀಗ ಬಂದಾವ ಬಿಡು ಅವೆಲ್ಲ. ಅವಾಗ ನಮ್ಮ ಅಜ್ಜಿ ಬೈದ ಬಿಡೋಳು ಅಂತವೇನು ನಮ್ಗೆ ಗೊತ್ತಿದ್ದೇ ಇಲ್ಲ. ಈಗ ದೊಡ್ಡೂರಿಗೆ ಬಂದಿಂದ ಆದ್ರೆ ಎಲ್ಲಾರ ಫಂಕ್ಷನ್ಗೆ ಹೋಗೋ ಬಂದಾಗ ಅದು ಸ್ವಲ್ಪ ಹಾಕೊಂಡು ಹೋಗ್ತಿದ್ದೆ. ಆದ್ರೆ ನಮ್ಮ ದೊಡ್ಡ ಮಗನಿಗಂತೂ ಅದು ಡೈಪರ್ ಗೊತ್ತೇ ಇಲ್ಲ, ನಾವು ಹಾಕೇ ಇಲ್ಲ ಒಟ್ಟ. ನಾವು ಹಾಕಿಲ್ವಾ? ಅಷ್ಟೆಲ್ಲಿ ಹಾಕ್ತಿದ್ರ ನೀನು ಅವಾಗ? ದುಬಟಿ ಹೊಲಿಸ್ತಿದ್ರವ ಚಂದಾಗಿ ಮೆತ್ತಗ ತೆಳ್ಳ ಇಷ್ಟಿಷ್ಟು ಒಂದು ಅಳತಿ ದುಬಟಿ ಹೊಲಿಸೋರು. ನಾವಂತರೂ ಒಂದು 25-30 ದುಬಟಿ ಹೊಲಿಸೋರು ನೋಡು. ಸಂತೆನ ಹುಚ್ಚು ವಯಣ ಚೇಂಜ್ ಮಾಡೋದ ದುಬಟಿ ಚೇಂಜ್ ಮಾಡೋದ. ಅದೇ ಒಂದು ಕೆಲಸ ಇದ್ದಂಗೆ ಬಾಣಂತರಿಗೆ ದುಬಟಿ ಚೇಂಜ್ ಮಾಡೋದನೇ. ಅವನ್ನ ಮತ್ತೆ ಕಂಫರ್ಟ್ನಾಗ ಎದ್ದು ಹಾಕೋದು, ಹೊರಗೆ ಒಣಾಕೋದು, ಒಣಗಿದ್ಗನೆ ಬಟ್ಟೆ ತೊಗೊಂಬರೋದು, ಇದೇ ಕೆಲಸ ಇರ್ತತ್ತವ ನಮಗೆ. ಈಗ ಹಂಗೇನೂ ಇಲ್ಲ ಈಗಿನವ್ರಿಗೆ. ಅದ್ರಾಗ ಗಂಡು ಹುಡುಗರು ಡೈಪರ್ ಹಾಕೋದು ಭಾಳ ಡೇಂಜರ್ ಅವ. ಅಲ್ಲ ಈಗ ಮಾಮಿಯರಿಗೆ ಗೊತ್ತಾಗಂಗಿಲ್ಲ, ತೀರಾ ಅಷ್ಟು ದೊಡ್ಡವ್ರು ಇದ್ದಾರೆ ತಾವು, ಹಿಂದಿನ ಕಾಲದ ಮಂದಿ ಇದ್ದಾರ, ಹಾಕ್ಬಾರ್ದವ ಹಂಗಂತೇಳಿ ತಿಳಿಸಿ ಹೇಳಿಕ್ ಬರಂಗಿಲ್ಲ ಸೊಸಿಗೆ. ಅಯ್ಯಯ್ಯ, ಆಕಿ ಸೊಸಿ ಮಾಮಿ ಮಾತು ಕೇಳ್ತಾ ಅಂದೆ ನೀನು? ಮ್ಯಾಲಷ್ಟೇ ಚಂದ ಎಲ್ಲಾರ್ದು, ಒಳಗೆ ಅವ್ರ ಹುಳುಕ್ ಅವ್ರದ್ದು ಇದ್ದೇ ಇರ್ತದ, ಗೊತ್ತಾಗಂಗಿಲ್ಲ ಅಷ್ಟೇ ನೋಡೋರಿಗೆ. ಹೌದಲ್ಲ? ಕೇಳಂಗಿಲ್ಲ ಅಂದ್ರೆ ಮಾಮಿ ಮಾತು ಎಲ್ಲಿ ಕೇಳ್ತಾಳ ಯವ್ವ? ಮಾಮಿ ಮಾತು ಕೇರೇ ಮಾಡಂಗ್ಲಕ್ಕಿ. ಆದ್ರೆ ಮ್ಯಾಲೆ ಪ್ರೀತಿ ಮಾಡಿದ್ರ ಗತೆ ಮಾಡ್ತಾ ಬಿಡು ಅತ್ತೆ ಅಂತೇಳಿ. ಏನವ ಯಾರಿಗೆ ಗೊತ್ತ ಅವ್ರದ್ದು ಏನದನೆ. ನಮಗೆ ಮಾತ್ರ ನೋಡೋರ್ ಕಣ್ಣಿಗೆ ಮಾತು ಕೇಳಂಗಿಲ್ಲ ಅಂತ ಅನಿಸ್ತದವ. ಅದ್ರಾಗ ಮಾಮಿದ ಅತೀ ಮಾಡ್ತಾವ ಅಂತ ಬಿಡ. ನೀನ ಮೊದಲ ಆಕೆ ಆಡ್ದಾಗಾದ್ರೂ ಹಂಗೆ ಮಾಡ್ತಿಲ್ಲ ಅಂತ ತನ್ನ ಮಗನಾದ್ರೂ ಭಾರಿ ಅಪರೂಪ ಮಾಡಾಕೆ ಅಂತವ. ಈಗ ಮೊಮ್ಮಗನು ಹಂಗೆ ಮಾಡ್ತಾವ ಮತ್ತೆ. ಹೌದಲ್ಲ? ಮಗನು ಹಂಗೆ ಮಾಡ್ಯಾಣ ಅಂದ್ರೆ ಅದಕ್ಕೆ ಅಷ್ಟು ಅಪರೂಪ ಬೆಳೆದದು. ಏನೇನು ಗೊತ್ತಿಲ್ಲ ಊರಂತ ನೋಡಿ ಏನು ಅವನಿಗೆ. ಎಲ್ಲೊಬ್ರು ಮನೆಗೆ ಹೋಗಂಗಿಲ್ಲ, ಏನೂ ಇಲ್ಲ, ಬರ್ತಾನ ಅದೊಂದಿಷ್ಟು ಕೆಲಸ ಮುಗಿಸ್ಕೊಂಡು ಮನ್ಯಾಗ ಸಂತೆನ ಮನ್ಯಾಗ ಕೊಡ್ತದ. ಹೊರಗಿನ ಪ್ರಪಂಚನೇ ಗೊತ್ತಿಲ್ಲ ಹುಡುಗಿಗೆ ಏನು. ಬಿಟ್ಟೇ ಇಲ್ಲ ನೀನು ಅವರು ಎಲ್ಲಿ ಹೊರಗೆ ಬಿಟ್ಟಿಲ್ಲ ಅವನಿಗೆ. ಎಲ್ಲಾರ ಹೊರಗೆ ಹೋದ್ರೆ ಏನು ಕರಗ್ತಾನ ಅನ್ನೋರ್ ಗತೆ ಮನ್ಯಾಗ ಕುಡ್ಸ್ಕೊಂಡು ಕೂತಾರ. ಹಂಗಾಗಿ ಅದು ಏನೇನೇನೋ ಗೊತ್ತೇ ಇಲ್ಲ, ಅದಕ್ಕೆ ಹೊರಗಿನ ಧ್ಯಾನನೇ ಇಲ್ಲ. ಓದೋದೊಂದು ಮಾಡ್ಯ ನೋಡು ಅಷ್ಟೇ. ನೋಡು ಎದಕ್ಕೆ ಬಂತವು ಹಂಗೆ ಮಾಡಿದ್ರೆ. ಈಗಿನವ್ರಂತೂ ಎಷ್ಟು ಚಾಪ್ಟರ್ ಇರ್ತಾರೆ ಹುಡುಗರು. ಇದು ಏನೂ ಇಲ್ಲವ, ಮಾತಿಲ್ಲ ಕತಿ ಇಲ್ಲ. ಹೋಗ್ಲಿಲ್ವ ಮಾತು ಸುಮ್ಮನೆ ಹಾಕ್ಬೇಕಂತ. ಏನು ಆಯ್ರಿ ಮಾಡ್ಬೇಕಂತ ಮಾಡ್ಯವ ತೊಟ್ಲಕ್ಕೆ? ಏನು ಮಾಡ್ಬೇಕನವ ಯವ್ವ, ಅದೇ ದೊಡ್ಡ ಕುತ್ತಿಗೆ ಬಂದಂಗೆ ಆಗ್ಯದ. ಏನರ ಒಂದು ಸ್ವಲ್ಪ ಚಲೋನೇ ಮಾಡಬೇಕು. ಅವರು ಚಲೋ ಮಾಡಿರ್ತಾರ. ಈಗರೇ ತುಟ್ಟಿ ಕಾಲ, ಬಂಗಾರ ಬೆಳ್ಳಿ ತೊಗೊಳಕನೇ ಆಗಂಗಿಲ್ಲ. ಏನು ಮಾಡಲಿ ಅಂತ ಅದೇ ವಿಚಾರ ಮಾಡಿಸಿ ನೋಡುವ. ನೀವೇನು ಮಾಡ್ಬೇಕಂದ್ರಿ? ನಮಗೂ ಹಂಗೆ ಆಗ್ಯದ ನೋಡುವ, ಏನು ಮಾಡ್ಬೇಕಂತಲೇ ಗೊತ್ತಾಗವಲ್ದು. ಸಂಬಂಧಿಕರು ಬೇರೆ ಆ ಥರ ಹೋಗಬೇಕಾಗ್ತದೆ. ಈಗೇನಕ್ಕೆ ಫೋನ್ ಮಾಡಿಲ್ಲ, ಕರೆದಿಲ್ಲ ಬಿಡು ಮಾಮಿ. ಆದ್ರೆ ಆಮೇಲೆ ತೊಟ್ಲು ಕೇಳೋರು ಅವರು ಬಿಡುಗಡೆ ಅಂತಿರಲಿಲ್ಲ, ಹೋಗಬೇಕು. ಅವರು ಮಾಡಿರ್ತಾರ. ನೋಡ್ಬೇಕು, ಒಂದು ಬೆಳೆ ಉಡ್ದಾರ ಏನಾದ್ರು ತೊಗೋಬೇಕಂತ ಮಾಡಿ. ಉಡ್ದಾರ ಮಾಡ್ತೀರಿ? 4-5 ಸಾವಿರ ರೂಪಾಯಿ ಯವ್ವ ಈಗ. ನಮ್ಮ ಕೈಲಿ ಆಗಂಗಿಲ್ಲ ಯವ್ವ, ಅಷ್ಟು ಮಾಡಂಗಿಲ್ಲ ನಾವು ಮಾಡಬೇಕು ಯವ್ವ. ನಾವು ಬೇಡ ಅಂದ್ರೆ ನಮ್ಮ ಮನೆಯವ್ರು ಬಿಡಂಗಿಲ್ಲ, ಮಾಡಬೇಕಂತಾರೆ. ಹೌದೌದು, ಸೀನಣ್ಣ ಬಿಡಂಗಿಲ್ಲ, ಒಂದು ದೊಡ್ಡದು ಏನಾರ ಮಾಡ ಅಂತ ನಾವು. ಅಯ್ಯ ಸುಂದರಿ, ಇಲ್ಲಿ ಕೂತೇನು? ನಾನು ನಿಮ್ಮ ಮನೆಗೆ ಹೋಗಿದ್ದೆ. ಮಾಮಿಗೆ ಫೋನ್ ಮಾಡಿದ್ರೆ ನೋಡು ಬಾ ಅಂತ ಮನೆ ಕಡೆ ಹೋಗ್ಬರಮ್ಮ. ಒಲ್ಲೆವ ಯವ್ವ, ನಾ ಎಲ್ಲಿ ಹೋಗ್ಬರ್ಲಿವ ಯವ್ವ ಕಡೆ? ನಾವಲ್ಲೇ, ನೀವು ಹೋಗಿ ಬಾ ಬೇಕಂದ್ರೆ. ಹಿಂಗೇಕೆ ಮಾಡ್ತಿ? ಏನಾಯ್ತು? ನನಗೇನಾಗದ? ಏನೂ ಆಗಿಲ್ಲ, ನನಗೆ ಬರೋಕೆ ಮನಸ್ಸಿಲ್ವಾ, ಬರಂಗಿಲ್ಲ. ಅವರು ಚುಚ್ಚಾಕಾರ ಮಾಡ್ತಾವ ಅತೀ, ನಮ್ಗೆ ಆಗಂಗಿಲ್ಲ ಅಂತವೆಲ್ಲ. ಸಾಕ್ಷಿ, ನೀ ಬರ್ತಿ ಏನೋ ಹೋಗ್ಬರಮ್ಮ? ಒಲ್ಲೆವ ಯವ್ವ, ನಾ ಎಲ್ಲಿ ಬರಲಿ? ಅವ್ರು ಬಂದಿದ್ದು ಗೊತ್ತಿಲ್ಲ, ಅವರು ಫೋನು ಮಾಡಿಲ್ಲ ನಮಗೇನು ಗೊತ್ತೇ ಇಲ್ಲ. ತೊಟ್ಲು ಕೇಳಿದ್ರೆ ಓದ್ತೀವಿ, ಇಲ್ಲಾಂದ್ರೆ ಇಲ್ಲಿ ನೋಡ್ಸಮ್ಮ. ಹೌದಾ, ಸರಿ ಬಿಡು. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಂಗೆ ಬಾಜುಕಿನ ಗಂಟೆ ಹಣ್ಣು ಅಂತ ಬರೆಸ್ರಿ, ನಾವು ಮಾಡಿದ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.